ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ದೇವರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾಜಿ ರಾಮಕೃಷ್ಣ ಹಾಗೂ ಚಿಕ್ಕರಾಜು ಹಾಗೂ ಎಸ್.ಟಿ. ಸೋಮಶೇಖರ್ ಹಾಗೂ ಅವರ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಆಗಮಿಸಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಎಲ್ಲ ಕೆಲಸಗಳನ್ನು, ಹೊಸ ಯೋಜನೆಗಳನ್ನು ತಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಎಲ್ಲರ ಸಲಹೆ ಮೇರೆಗೆ ಮುಂದುವರಿಸಿಕೊಂಡು ಹೋಗುವುದಾಗಿ ಮಾಧ್ಯಮದ ಮುಂದೆ ತಿಳಿಸಿದರು. ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿಕ್ಕರಾಜಣ್ಣವರು, ನಮ್ಮ ಅಣ್ಣನವರಾದಂಥ ನರಸಿಂಹಮೂರ್ತಿಯವರು, ಎಲ್ಲ ನಮ್ಮ ರಾಮಕೃಷ್ಣ ಅವರು, ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರಕೊಟ್ಟಿದೆ. ಇದಕ್ಕೆ ಇವರೆಲ್ಲರೂ ಸಹಕಾರವೂ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯತಿನ ಎಲ್ಲರೂ ಸಹಕಾರದಿಂದ ಮತ್ತು ನಮ್ಮ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೋಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯತೆ, ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀನಿ. ಯುಜುಡಿ ಆಗಿದೆ. ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿಕ್ಕರಾಜಣ್ಣವರು ಅಧ್ಯಕ್ಷರಾಗಿದ್ದಾಗ ಆವತ್ತಿನ ದಿನಗಳಲ್ಲೇ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಯುಜುಡಿ ಕಾರ್ಯ ಕುಂಬಳಗೋಡು ಪಂಚಾಯತಿಲಿ ಎಲ್ಲ ಮುಗಿದಿದೆ. ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು. ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಾನ್ಸ್ಟೆನ್ಸಿ ಜನಪ್ರಿಯ ಶಾಸಕರು ಹಾಗೂ ಮಿನಿಸ್ಟರ್ ಆದಂಥ ಎಸ್.ಟಿ. ಸೋಮಶೇಖರ್ ಅವರ ಆಶೀರ್ವಾದ, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ದೇವರಾಜಣ್ಣನಿಗೆ ಆಶೀರ್ವಾದವನ್ನು ಮಾಡಿರೋದನ್ನು ಭಾಳ ಹೆಮ್ಮೆ ಪಡಬೇಕಾಗತ್ತೆ. ಈಗ ತಾನೇ ನಮ್ಮ ಚಿಕ್ಕರಾಜಣ್ಣ ಹೇಳ್ದಂಗೆ ಪ್ರತಿಯೊಂದು ಕೆಲಸ ಆಗಿದೆ. ಇಲ್ಲಿರೋವಂಥವ್ರು ಎಲ್ಲ ಪಂಚಾಯಿತಿ ಸದಸ್ಯರು ಎಲ್ಲ ಥರ ನೋಡಿದ್ದಾರೆ. ಹಾಗಾಗಿ ಇವಾಗ ಅವ್ರುಗಳ ಆಸೆ ಅಷ್ಟೇ ಎಲ್ಲ ನಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಇಟ್ಕೊಂಡವ್ರೆ. ಮುಂದಿನ ದಿನದಲ್ಲಿ ತಮಗೆ ಗೊತ್ತಿದೆ, ಇನ್ನೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಇವಾಗ ಗ್ರೇಟರ್ ಬೆಂಗಳೂರು ಬಂದೇ ಬರುತ್ತೆ. ಹಾಗಾಗಿ ಈ ಗ್ರಾಮದ ದೇವತೆ ಈ ಎಲ್ರಿಗೂ ಅವಕಾಶ ಸಿಕ್ಕಲಿ, ಒಳ್ಳೆಯದಾಗಲಿ. ಯಾಕೆಂದರೆ ಕುಂಬಳಗೋಡು ಅಂದರೆ MLA ಕಾನ್ಸ್ಟೆನ್ಸಿ ಇದ್ದಂಗೆ. ಯಾವಾಗಲೂ ಕುಂಬಳಗೋಡಲ್ಲಿ ಪಂಚಾಯಿತಿ ಎಲೆಕ್ಷನ್ ಆಗ್ತದೆ ಅಂದರೆ ಎಲ್ಲ ಪೊಲೀಸರು ರಿಸರ್ವ್ಸು ಬರೋರು. ಯಾಕೆಂದರೆ ಅಷ್ಟು ದೊಡ್ಡ ಕ್ಷೇತ್ರ ಕಾನ್ಸ್ಟೆನ್ಸಿ ಅಂತೇಳಿ ಹಂಗಾಗಿತ್ತು. ಹಾಗಾಗಿ ಎಲ್ಲ ಗ್ರಾಮ ಅಧ್ಯಕ್ಷರು, ಪಂಚಾಯಿತಿ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಇಲ್ಲಿ ಗ್ರಾಮದ ಹಿರಿಯರು, ಎಲ್ಲ ಅಕ್ಕ ತಂಗಿದಿರು ಎಲ್ಲರೂ ಕೂಡ ಅವರೆಲ್ಲರೂ ಆಶೀರ್ವಾದದಿಂದ ಇವತ್ತು ದೇವರಾಜಣ್ಣ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಆ ವಿಶ್ವಾಸ ಇದೆ. ಆ ಗ್ರಾಮ ದೇವತೆಯವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತು ನೀವೆಲ್ಲರೂ ಕರೆದು ಮಾತಾಡೋಕ್ಕೆ ನಮಗೊಂದು ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ಒಂದಿಸ್ತಾ ಧನ್ಯವಾದ. ನಮ್ಮ ಪಟೇಲ್ ನರಸೇಗೌಡರ ಆಶೀರ್ವಾದ, ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರ ಸಹಕಾರದಿಂದ, ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಕುಂಬಳಗೋಡು ದೊಡ್ಡ ಗ್ರಾಮ ಪಂಚಾಯಿತಿ, 50 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಲಿ ಅದರಲ್ಲಿ ಜನರಲಲ್ಲಿ ಅವಿರೋಧವಾಗಿ ಆಯ್ಕೆಯಾಗೋದು ಭಾಳ ಕಷ್ಟ ಇದೆ, ನಿಮ್ಮೆಲ್ರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಲಿ ನಮ್ಮ ಇಲ್ಲೇ ನರಸಿಂಹಮೂರ್ತಿಯವರೇ, ನಮ್ಮ ರಾಮಕೃಷ್ಣ ಅವರೇ, ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು, ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಒಂದೇ ಉದ್ದೇಶ, ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು. ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯಿತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು, ಅಂಥವ್ರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟೇಲ್ ನರಸೇಗೌಡರು ಆಸೆ ಇತ್ತು. ಅವರು ಕುಂಬಳಗೋಡು ಅಂದರೆ ನರಸೇಗೌಡರು, ಆ ಥರ ಇದ್ದಂಥ ಈ ಒಂದು ಕುಂಬಳಗೋಡು ನಮ್ಮ ಜೊತೆ ಅವರು ಇಲ್ಲ. ಒಂದು 4 ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಈಗ ನಮ್ಮ ನರಸಿಂಹಮೂರ್ತಿಯವರು ಮತ್ತು ದೇವರಾಜವರು ಇಬ್ಬರು ಅಣ್ತಮ್ಮದಿರು, ಇವರಿಬ್ಬರು ಕೂಡ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿನ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿ ಹತ್ರ ತಗೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಗೋಪಾಲ್ ಕೃಷ್ಣ ಅವರು ಅಲ್ಲಿ ಉಪಾಧ್ಯಕ್ಷರು, ಅವರು ನಮ್ಮ ಸೀನಿಯರ್ ಲೀಡ್ರು, ದಲಿತ ನಾಯಕರು. ಅವರು
2.5 ವರ್ಷಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಅವರೂ ಸಹ ಇವ್ರ ಜೊತೆಗೂಡಿ ನಮ್ಮ ಪಟೇಲ್ ನರಸೇಗೌಡರಿಗೆ ಗೋಪಾಲ್ ಕೃಷ್ಣವರು ಬಲಗೈ ಬಂಟನತ್ತ ಆ ರೀತಿ ಇದ್ದರು. ಈಗ ಅವ್ರ ಜೊತೆಯಲ್ಲಿ ಪಟೇಲ್ ನರಸೇಗೌಡರ ಮಗ ದೇವರಾಜ್ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇವರಾಜ್ ಅವರಿಗೆ ನಾನು ಆತ್ಮೀಯವಾಗಿ ತುಂಬು ಹೃದಯದ ಧನ್ಯವಾದನ ಹೇಳಿ, ತುಂಬು ಹೃದಯದ ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಕುಂಬಳೂರು ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಅವಿರೋಧ ಆಯ್ಕೆ ಆಗಿರೋದು ನಮ್ಮ ದೇವರಾಜರವರು ಉತ್ಪೂರ್ವವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಾನ್ಯ ಶಾಸಕರು ಅವ್ರಿಗೂ ಒಂದು ಆಶೀರ್ವಾದದಿಂದ, ಎಲ್ಲ ನಮ್ಮ ಮಾಜಿ ಚೇರ್ಮನ್ ಚಿಕ್ಕರಾಜರ ಒಂದು ಆಶೀರ್ವಾದದಿಂದ, ನಮ್ಮ ನರಸಿಂಹಮೂರ್ತಿ ಎಲ್ಲ ನಮ್ಮ ಮೆಂಬರು 50 ಜನ ಒಂದು ಸದಸ್ಯರು ಏನಿದ್ದೀವಿ ಇವತ್ತೆಲ್ಲ ಅವಿರೋಧ ಆಯ್ಕೆ ಮಾಡಿ ಮುಂದಿನ ಕೆಲಸಗಳಿಗೆ ಇವ್ರಿಗೆ ಇನ್ನೂ ಉತ್ತಮವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವ್ರಿಗೆ ಆರೈಕೆ ಮಾಡಿ ದೇವ್ರ ಮೇಲೆ ಪ್ರಯತ್ನ